ಫಾರ್ಮ್ ಹೌಸ್ ಪಡೆದು ಜನರ ಜೀವದ ಜೊತೆ ಚೆಲ್ಲಾಟ. ಕಮ್ಮಿ ಬೆಲೆಗೆ ಔಷಧಿ ತಂದು 10 ಪಟ್ಟು ಹೆಚ್ಚು ದರಕ್ಕೆ ನಕಲಿ ಬ್ರ್ಯಾಂಡಿಂಗ್ ಮಾರಾಟ. ತಾವರೆಕೆರೆ ಠಾಣೆಯಲ್ಲಿ ಪ್ರಭುದೇವ್ ಎಂಬ ಕದೀಮನ ವಿರುದ್ಧ ಎಫ್ಐಆರ್ ಪುಟ. ಜೈಲಿನಲ್ಲಿ ಮಾಜಿ ಸಂಸದ ಪ್ರಜ್ವಲ ರೇವಣ್ಣ ಮೊಬೈಲ್ ಬಳಕೆ ಪ್ರಕರಣ. ಕಾರಾಗೃಹ ಡಿಜಿಪಿ ಅಲೋಕ್ ಕುಮಾರ್ ಸಸ್ಪೆಂಡ್ ಆಕ್ಷನ್. ಮೊಬೈಲ್ ಜೈಲಿಗೆ ತಂದ ಕದೀಮ ಅರೆಸ್ಟ್. ಓರ್ವ ಜೈಲರ್, ಓರ್ವ ಜೈಲು ವಾರ್ಡನ್ ಅಮಾನತು. ಕೆಆರ್ ಪುರಂನ ತ್ರಿವಳಿ ಹತ್ಯಾಕಾಂಡ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್. ಅಪ್ರೂವರ್ ಆಗಲು ಮುಂದೆ ಬಂದ ಕೇಸ್ನ ಆರೋಪಿ ಗೆಳೆಯ ಕೆನತ್ ವಿರುದ್ಧವೇ ಸಾಕ್ಷಿ ಹೇಳಲು ಶ್ವೇತಾ ರೆಡಿ. 29ನೇ ಎಸಿಜೆಎಂ ಕೋರ್ಟ್ಗೆ ದಿಢೀರ್ ಅರ್ಜಿ. ರಾಜಧಾನಿ ಬೆಂಗಳೂರಿನ ಮತದಾರರಿಗೆ ಎಸ್ಐಆರ್ ಆಘಾತ. 25 ವಿಧಾನಸಭಾ ಕ್ಷೇತ್ರಗಳಲ್ಲಿ ಅರ್ಧಕ್ಕರ್ಧ ವೋಟರ್ಸ್ ಹೆಸರು ಡಿಲೀಟ್. 20 ಕ್ಷೇತ್ರಗಳಲ್ಲಿ 40% 49% ವೋಟ್ಸ್ ಕಟ್. ಮತ ಹಕ್ಕು ಕಳೆದುಕೊಳ್ಳುವ ಭೀತಿಯಲ್ಲಿ ಲಕ್ಷಾಂತರ ನಿವಾಸಿಗಳು. ಹೋಟೆಲ್ಸ್ ಬಳಿಕ ರೆಡಿಮೇಡ್ ಮಸಾಲೆಗಳ ಮೇಲೆ ಕಣ್ಣಿಟ್ಟ ಆರೋಗ್ಯ ಇಲಾಖೆ. ರಸಂ, ಸಾಂಬಾರ್ ಹಾಗೂ ಬಿರಿಯಾನಿ ಮಸಾಲೆ ಪದಾರ್ಥಗಳಲ್ಲಿ ಕೆಮಿಕಲ್ ಬಳಕೆ ಅನುಮಾನ. ಎಥಿಲಿನ್ ಆಕ್ಸೈಡ್ ತಡೆಯೋದಿಕ್ಕೆ ಶೀಘ್ರವೇ ಹೊರಬೀಳಲಿದೆ ಅಧಿಕೃತ ನಿಷೇಧ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.